Welcome back to Deepak Educator channel. In this video, we are going to be discussing about the MCQs of science. Now, moving on to the first question. For a real object, which of the following can produce a real image? Option A, plane mirror. B, concave mirror. Option C, concave lens. Option D, convex lens. ಅಂದರೆ ರಿಯಲ್ ಇಮೇಜ್ ಪ್ರೊಡ್ಯೂಸ್ ಮಾಡಬೇಕು ರಿಯಲ್ ಆಬ್ಜೆಕ್ಟ್ಗೆ ಅಂದರೆ ದ ಆನ್ಸರ್ ಏನು ಅಂದರೆ it will be option B, concave mirror will always produce real image with a real object. Now, moving on to the second question. As light travel from a rarer medium to the denser medium, it will have A, increase velocity, decrease velocity, decrease wavelength, D, both B and C. The answer is option D. ಯಾಕೆಂದರೆ ವೆಲಾಸಿಟಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ವೇವ್ ಲೆಂತ್ ಆಗಿರೋದ್ರಿಂದ ಹಂಗಾಗಿ ಎರಡು ಚೇಂಜ್ ಆಗುತ್ತೆ. ನಾವು ದ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಹೈ ಆ್ಯಂಡ್ ರಿಫ್ರಾಕ್ಷನ್ ಆರ್ ಈಕ್ವಲ್ ಇನ್ ಎ ಟ್ರಾನ್ಸ್ಪರೆಂಟ್ ಸ್ಲ್ಯಾಬ್ ವೆನ್ ದ ವ್ಯಾಲ್ಯೂ ಆಫ್ ಐ ಈಸ್ ಎ 0 ಡಿಗ್ರಿ, ಬಿ 45, ಸಿ 90 ಡಿಗ್ರಿ ಡಿಪೆಂಡ್ಸ್ ಆನ್ ದಿ ಮೆಟೀರಿಯಲ್ ಆಫ್ ಸ್ಲ್ಯಾಬ್. ಅಂದರೆ ರಿಫ್ರಾಕ್ಷನ್ ಆ್ಯಂಗಲು ಮತ್ತು ಹೈ ಯಾವಾಗ ಆಗಿರುತ್ತೆ ಎ 0 ಡಿಗ್ರಿ ಅಂದರೆ ನಾರ್ಮಲ್ ಲೈನ್ಗೆ ಇನ್ಸಿಡೆಂಟ್ ಮಾಡಿದಾಗ ಹೆಂಗೆ ಕಳಿಸಿರ್ತೀರೋ ಅದೇ ರೀತಿ ಔಟ್ಸೈಡ್ ಬರುತ್ತೆ. ಸೊ ಎರಡು 0 ಡಿಗ್ರಿ. ನಾವು ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಈಸ್ 1.33. ದ ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್ ವಿಲ್ ಬಿ. ಅಂದರೆ ಇಲ್ಲೇನು ಕೇಳಿದ್ದಾರೆ, ಪ್ರಾಬ್ಲಮ್ ಕೇಳಿದ್ದಾರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ 1.33. ವಾಟರ್ನಲ್ಲಿ ಎಷ್ಟು ಸ್ಪೀಡ್ ಇದೆ ಅಂತ ಫೈಂಡ್ ಮಾಡಬೇಕು. ವಿ ನೋ ದ ಫಾರ್ಮುಲಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ವಿ ಎಮ್. ಸಿ ಅಂದ್ರೇನು, ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಡಿವೈಡೆಡ್ ಬೈ ವಿ ಎಮ್ ಅಂದರೆ ಸ್ಪೀಡ್ ಆಫ್ ಲೈಟ್ ಇನ್ ಎ ಮೀಡಿಯಮ್. ಸೊ ಈಗ ನಾವು ವಿ ಎಮ್ ಫೈಂಡ್ ಮಾಡಬೇಕು. ಸೊ ದ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ, 2.66 into 10⁸ ಮೀಟರ್ ಪರ್ ಸೆಕೆಂಡ್. ಸೊ ಅದಕ್ಕೆ ಇದು ಫಾರ್ಮುಲಾ. ನಾವು ಲೈಟ್ ಫಾರ್ ದ ಸನ್ ಫಾಲಿಂಗ್ ಆನ್ ಎ ಕಾನ್ಕೇವ್ ಲೆನ್ಸ್ ವಿಲ್ ಕನ್ವರ್ಜ್ ಅಟ್ ಎ ಪಾಯಿಂಟ್ ಎ ಸೆಂಟರ್ ಆಫ್ ಕರ್ವೇಚರ್, ಬಿ ಫೋಕಸ್, ಸಿ ರೇಡಿಯಸ್ ಆಫ್ ಕರ್ವೇಚರ್, ಡಿ ಆಪ್ಟಿಕಲ್ ಸೆಂಟರ್. ಎಲ್ಲಿಗೆ ಸೂರ್ಯನಿಂದ ಬಂದಿರುವಂಥ ಲೈಟು ಕಾನ್ವೆಕ್ಸ್ ಲೆನ್ಸಲ್ಲಿ ಬಿದ್ದಾಗ ಇಟ್ ವಿಲ್ ಫೋಕಸ್ ಆನ್ ಎ ಆ್ಯಕ್ಚುಲಿ ಫೋಕಸ್. ಆಪ್ಷನ್ ಬಿ, ಫೋಕಸ್ ಆಗೋ ಜಾಗದಲ್ಲಿ ಎಲ್ಲ ಲೈನು ಬಂದು ಒಂದೇ ಜಾಗದಲ್ಲಿ ಸೇರುತ್ತೆ. ಇಟ್ ಈಸ್ ಕಾಲ್ಡ್ ಕನ್ವರ್ಜಿಂಗ್ ಅಂತ ಕರಿತೀವಿ. ನಾವು ಡೈವರ್ಜೆಂಟ್ ಲೆನ್ಸ್ ವಿಲ್ ಪ್ರೊಡ್ಯೂಸ್ ಆಲ್ವೇಸ್ ರಿಯಲ್ ಇಮೇಜ್, ಬಿ ಆಲ್ವೇಸ್ ವರ್ಚುವಲ್ ಇಮೇಜ್, ಬೋತ್ ರಿಯಲ್ ಆ್ಯಂಡ್ ವರ್ಚುವಲ್ ಇಮೇಜ್, ಡಿ ನನ್ ಆಫ್ ದೀಸ್. ಏನು ಕೇಳಿದ್ದಾರೆ, ಡೈವರ್ಜಿಂಗ್ ಲೆನ್ಸ್. ಡೈವರ್ಜಿಂಗ್ ಲೆನ್ಸ್ ಯಾವುದು, ಕಾನ್ಕೇವ್ ಲೆನ್ಸ್ನ ಕೇಳಿದ್ದಾರೆ ಇಲ್ಲಿ. ಕಾನ್ಕೇವ್ ಲೆನ್ಸ್ ಇಸ್ ಎ ಡೈವರ್ಜಿಂಗ್ ಲೆನ್ಸ್. ಸೊ ಇಟ್ ಈಸ್ ಆಪ್ಷನ್ ಬಿ. ಯಾವಾಗಲೂ ವರ್ಚುವಲ್ ಇಮೇಜೇ ಫಾರ್ಮ್ ಮಾಡೋದು ಯಾವುದು, ಕಾನ್ಕೇವ್ ಲೆನ್ಸು. ಸೊ ಇದು ನೆನಪಿರಲಿ, ಡೈವರ್ಜಿಂಗ್ ಲೆನ್ಸ್ ಅಂದರೆ ಇಟ್ ಈಸ್ ಕಾನ್ಕೇವ್ ಲೆನ್ಸ್. ನಾವು ವೆನ್ ಆಬ್ಜೆಕ್ಟ್ ಮೂವ್ಸ್ ಕ್ಲೋಸರ್ ಟು ದ ಕಾನ್ಕೇವ್ ಲೆನ್ಸ್ ದ ಇಮೇಜ್ ಫಾರ್ಮ್ಡ್ ಬೈ ಇಟ್ಸ್ ಶಿಫ್ಟ್ ಎ ಆಲ್ವೇಸ್ ಫ್ರಮ್ ದ ಲೆನ್ಸ್ ಟುವರ್ಡ್ಸ್ ದ ಲೆನ್ಸ್, ಫಸ್ಟ್ ಟುವರ್ಡ್ಸ್ ಆ್ಯಂಡ್ ದೆನ್ ಅವೇ ಫ್ರಮ್ ದ ಲೆನ್ಸ್, ಫಸ್ಟ್ ಅವೇ ಆ್ಯಂಡ್ ದೆನ್ ಟುವರ್ಡ್ಸ್ ದ ಲೆನ್ಸ್. ಏನು ಕೇಳಿದ್ದಾರೆ, ಆಬ್ಜೆಕ್ಟ್ ಕ್ಲೋಸರ್ ಆದಾಗ ಕಾನ್ಕೇವ್ ಲೆನ್ಸ್ಗೆ ಇಮೇಜ್ ಏನಾಗುತ್ತೆ, ಆಪ್ಷನ್ ಎ ಯಾವಾಗಲೂ ಅವೇ ಫ್ರಮ್ ದ ಲೆನ್ಸ್, ದೂರ ಹೋಗುತ್ತೆ. ಇಮೇಜ್ ಫಾರ್ಮ್ ಆಗ್ತಾ ಇರೋದು ಏನಾಗುತ್ತೆ, ಯಾವಾಗಲೂ ದೂರ ಹೋಗ್ತಾ ಇರುತ್ತೆ. ಓಕೆ, ಇದ್ರ ಕುರಿತು ನಿಮಗೆ ಕ್ವಶನ್ಸ್ನು ಕೇಳ್ತಾ ಹೋಗ್ತಾರೆ. ಓಕೆ, ನಾವು ವೆನ್ ಆಬ್ಜೆಕ್ಟ್ ಮೂವ್ ಕ್ಲೋಸರ್ ಟು ದ ಕಾನ್ಕೇವ್ ಲೆನ್ಸ್ ದ ಇಮೇಜ್ ಬಿ ಬೈ ಇಟ್ಸ್ ಶಿಫ್ಟ್ away from the lens on the same side of the object towards the lens, away from the lens on the other side of the lens. Option D, first towards and then away from the lens. ಏನು ಕೇಳಿದ್ದಾರೆ, ಅಲ್ಲಿ ಕಾನ್ಕೇವ್ ಕೇಳಿದ್ರು, ಅಲ್ಲಿ ಕಾನ್ವೆಕ್ಸ್ ಕೇಳಿದ್ರು, ಇಲ್ಲಿ ಕಾನ್ಕೇವ್ ಕೇಳಿದ್ದಾರೆ. ದ ಆನ್ಸರ್ ವಿಲ್ ಬಿ ಆಲ್ವೇಸ್ ಆಪ್ಷನ್ ಬಿ. ಏನಾಗುತ್ತೆ, ಟುವರ್ಡ್ಸ್ ಲೆನ್ಸ್. ಅಲ್ಲಿ ಕಾನ್ವೆಕ್ಸ್ಗೆ ಅವೇ ಆಗ್ತಾಯಿತ್ತು, ಇಲ್ಲಿ ಟುವರ್ಡ್ಸ್ ದಿ ಲೆನ್ಸ್ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಂಡು ನಾವು a magnified real image is formed by a concave lens when the object is at a f, b between f and 2f, c 2f, d only a and b. ಅಂದರೆ ಏನು ಕೇಳಿದ್ರೆ, ಮ್ಯಾಗ್ನಿಫೈಡ್ ರಿಯಲ್ ಇಮೇಜು ಕಾನ್ಕೇವ್ ಲೆನ್ಸಲ್ಲಿ ಫಾರ್ಮ್ ಆದಾಗ ಆಬ್ಜೆಕ್ಟು ಹೆಂಗಿರುತ್ತೆ, ಆಪ್ಷನ್ ಡಿ ಬೋತ್ ಎಫ್ ಮತ್ತು ಬಿಟ್ವೀನ್ ಎಫ್ ಆ್ಯಂಡ್ 2f ಇರೋ ಜಾಗದಲ್ಲಿ ಮ್ಯಾಗ್ನಿಫೈ ರಿಯಲ್ ಇಮೇಜು ಫಾರ್ಮ್ ಆಗ್ತಾ ಹೋಗುತ್ತೆ. ನಾವು the image formed by a convex lens can be A, virtual and magnified, B, virtual and diminished, C, virtual and of same size. Virtual image in the not form, virtual image is not formed. So answer ಏನಿದೆ, ಕಾನ್ವೆಕ್ಸ್ ಲೆನ್ಸಲ್ಲಿ
ಇಮೇಜ್ ಫಾರ್ಮೇಷನ್ನು ಯಾವ ರೀತಿ ಇರುತ್ತೆ ಅಂತ ಕೇಳಿದರೆ ಇಟ್ ಈಸ್ ಆಪ್ಷನ್ ಎ ವರ್ಚುವಲ್ ಆ್ಯಂಡ್ ಎ ಮ್ಯಾಗ್ನಿಫೈಡ್. ಅಂದರೆ ದೊಡ್ಡದಾಗಿ ಸೈಜು ಇನ್ಕ್ರೀಸ್ ಆಗಿರ್ಬೋದು ಡಿಕ್ರೀಸ್ ಆಗಿರ್ಬೋದು, ಬಟ್ ವರ್ಚುವಲ್, ರಿಯಲ್ ಇಮೇಜ್ ಅಲ್ಲ, ಅಂದರೆ ಇಮ್ಯಾಜಿನರಿ. ಇನ್ನು ಹಲವಾರು ಈ ರೀತಿ ವಿಡಿಯೋಗಳಿಗಾಗಿ ದೀಪಕ್ ಎಜುಕೇಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ರೀತಿ ವಿಡಿಯೋಸ್ಗಳು ಬೇಕು ಮತ್ತು ಯಾವ ಸಬ್ಜೆಕ್ಟ್ಗೆ ಯಾವ ಟಾಪಿಕ್ಸ್ಗೆ ನಿಮಗೆ ವಿಡಿಯೋಸ್ ಬೇಕು ಅಂತ. ಓಕೆ, ಥ್ಯಾಂಕ್ ಯು.